ಇಲ್ಲ ನಿಜ ನಾನು ಯಾವಾಗ ಹೇಳ್ದೆ ನಾನೊಂದು ಒಗಟು ಹೇಳ ಬೆಟ್ಟದ ಮೇಲಿರೋ ನೆಲ್ಲಿಕಾಯಿಗೂ ಸಮುದ್ರದಲ್ಲಿರೋ ಉಪ್ಪಿಗೂ ಏನ್ ಸಂಬಂಧ ನನಗ್ ಗೊತ್ತಿಲ್ಲ ನೀನೇ ಹೇಳು ಗೊತ್ತಿಲ್ಲ ನಾನೇ ಹೇಳ ಉಪ್ಪಿನಕಾಯಿ ಸಂಬಂಧ ಗೌರಿ ಗೌರಿ ನಿಂತ್ಕೊಳೆ ಗೌರಿ ಹೇ ಗೌರಿ ನಿಲ್ಲು ಹೇ ಗೌರಿ ಎಲ್ಲ ಹೋಗ್ತಿದ್ಯಾ ನಾನು ನಿನ್ನೆ ಹುಡ್ಕೊಂಡ್ ಬರ್ತಾ ಇದ್ದೀನಿ ಗೌರಿ ನಾನು ಜೊತೆ ಮಾತಾಡ್ಬೇಕಾಗಿತ್ತು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅದನ್ನ ನಿಂಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಹೋಗ್ಬವ ನನ್ ಮನ್ಸಲ್ಲಿ ಎಷ್ಟೊಂದು ಆಸೆಗಳನ್ನ ತುಂಬಿಟ್ಕೊಂಡಿದ್ದೀನಿ ಅಂತ ನಿನ್ಗೇನ್ ಗೊತ್ತಾಗ್ಬೇಕು ನನಗೆ ಚೆನ್ನಾಗಿ ಗೊತ್ತು ಗೌರಿ ನಿನಗೇನಾದ್ರೂ ಕಾಗದ ಬರೆಯಕ್ ಬರೋ ಆಗಿದ್ದಿದ್ರೆ ಆ ಕಾಗದಗಳನ್ನು ತುಂಬಿಡೋದಕ್ಕೆ ನಾನೊಂದು ಗೋಡೌನ್ನೇ ಕಟ್ಟಿಸ್ಬೇಕಾಗ್ತಿತ್ತು ಏನ್ ಬಾಬಾ ನನಗ್ ಓದಕ್ ಬರೀಕ್ ಬರಲ್ಲ ಅಂತ ತಾನೆ ನೀನ್ನ ಮದುವೆಗೆ ಒಪ್ತಾ ಇಲ್ಲ ಆಗಲ್ಲ ಮರಿ ನೀನು ನನ್ನ ಗೌರಿ ನನ್ನ ಮುದ್ದು ಜಾಣಮರಿ ನಾನ್ ನಿನ್ನೆ ಮದುವೆ ಆಗೋದು ಡೋಂಟ್ ವರಿ ನೋಡಿ ಮದುವೆ ಆಗೋವರೆಗೂ ತಾಳಿ ಕಟ್ಟೋವರೆಗೂ ತಾಳ್ಬೇಕು ಏನ್ ಭಾಗ್ಯ ಕುರಿಮರಿ ಬಹಳ ಚಂದಾಗಿ ಬೆಳೆಸಿದ್ಯಾ ಈಗೇನ್ ಕಂಡೆ 6 ತಿಂಗ್ಳಾಗ್ಲಿ ನೋಡು ಹೆಂಗ್ ಬೆಳ್ಸಿರ್ತೀನಿ ನನ್ನ ಮರಿನ ಅಂತ ಅಲ್ಲ 6 ತಿಂಗಳು ಆಗ್ಬೇಕು ನಿನಗೆ 3 ತಿಂಗಳು ಸಾಕು ಅಂತವಳೆ ನೀನು 9 ತಿಂಗಳು ಬೇಕೇ ಬೇಕು ಭೈರಪ್ಪನ್ ಜಾತ್ರೆಗೆ ಮರಿ ಇನ್ನ ಎಣಸು ಬಹಳ ಬಲಿಬೇಕು ಬೇಕಾದಂಗ್ ಜಾಗ ಐತೆ ಸಾಕಾದಂಗ್ ಮೇವೈತೆ ನೀನು ಅಂತ ಕಟ್ಟು ಎಲ್ಲ ಐತೆ ಪುರ್ಸತ್ತಿಲ್ಲ ಅಷ್ಟೇ ಬಾವಾ ನಮ್ಮಣ್ಣ ಬಾವಾ ಏ ಪುಟ್ಮರಿ ಏನಯ್ಯ ಹುಡ್ಕೊಂಡು ಹೊರಟೆ ಏನ್ ಭಾವ ಅತ್ತೆ ಮನೆ ವ್ಯವಸಾಯ ನೋಡಕ್ ಬಂದ್ಬಿಟ್ಟಿದ್ಯಾ ಏನ್ ಮಾಡೋದು ಇರೋದ್ 4 ಎಕರೆ ಜಮೀನು ಪಂಪ್ಸೆಟ್ ಗಿಮ್ಸೆಟ್ ಇದ್ದಿದ್ರೆ ಇರೋದು ಇಷ್ಟ ಆಗದಲ್ಲೇ ಬೇಕಾಷ್ಟು ಬೆಳೆ ತೆಗಿತಿದ್ದೆ ನೀನೇನ್ ಸಾಮಾನ್ಯನ ಎತ್ತಿನ ಜೊತೆಗೆ ಎತ್ತಾಗ್ಬಿಟ್ಟಿದ್ಯಾ ನೋಡ್ಬಿಟ್ಟು ಬರೀ ಭೂಮಿ ತಾಯಿ ಸೇವೆ ಮಾಡೋರು ಯಾವತ್ತಿದ್ರೂ ಕೆಡೋದಿಲ್ಲ ತಿಳ್ಕೊ ಅಲ್ಲಿ ಅವ್ವ ಅಡಿಗೆ ಮಾಡ್ಕೊಂಡ್ ಕಾಯ್ಕ ಕುಂತವಳೆ ನಡಿ ಬಾವ ನಡಿ ಏ ಬಿಟ್ಬರಿ ನನಗ್ ಪ್ರಿಯವಾದದ್ದು ರಾಗಿ ಮುದ್ದೆ ಅಷ್ಟೇ ಅಲ್ಲ ಸೊಪ್ಪು ಉಪ್ಪೆಸರು ಮಾಡೋಳೆ ನಡಿ ಬಾವ ನಡಿ ಬಾ ಮತ್ತೀಗ ಎಷ್ಟ್ ಚೆನ್ನಾಗಿದೆ ರೀ ಬಹಳ ಖುಷಿಯಾಗಿದ್ದಲ್ಲ ಇವತ್ತು ನಾನ್ ಯಾವಾಗ್ಲೂ ಖುಷಿಯಾಗೇ ಇರ್ತೀನಿ ಇದೇನ್ ಮೊದ್ಲೇ ನೋಡ್ತಿದ್ದೀರಾ ನೀನ್ ಹೇಳೋದು ಒಂಥರ ಸರಿ ಅಂತ ಇಟ್ಕೋ ಅಲ್ವಾ ಯಾಕೆಂದ್ರೆ ಇದೇನ್ರಿ ಕಲ್ಲಿಟ್ಬಿಟ್ಟಿದ್ದಾರೆ
ಯಾರಾದ್ರೂ ಗಲಾಟೆ ಮಾಡಿದ್ರೆ ಒಬ್ಬೊಬ್ಬರೇ ಮುಗಿಸ್ಬಿಡ್ತೀನಿ. ಬಿಡೋ ನೆಕ್ಲೇಸು. ತೆರೆ ಮುಚ್ಕೋತ್ಯಾ? ಗೊತ್ತಿಲ್ಲ ನೆಕ್ಲೇಸು. ಹೊಡಿಲಿ ಹೊಡಿಲಿ. ಬಂದ್ರೆ ಎಲ್ಲಿ ಗೊತ್ತಾಯ್ತಾ? ಸ್ವಾಮಿ ಪಾದಕ್ಕೆ ಬಾಸ್. ಇದನ್ನೊಳಗೆ ತಗೊಂಡೋಗು. ಪಟೇಲ್ರೆ, ತಾಯಿ ಬಲಗಡೆ ಹೋಗಿ ಕೊಟ್ಟಿದ್ದಾಳೆ. ನಿಮ್ ಮನಸ್ಸಿನಲ್ಲಿರೋದು ನಿರ್ವಿಘ್ನ ನೆರವೇರುತ್ತೆ. ಆಯ್ತು, ನಾ ಬರ್ತೀನಿ. ಸಂಜೆ ಮನೆ ತಗೋಕ್ ಬರ್ರಿ. ಆಯ್ತು.
ಕೂತ್ಕೊಳ್ಳಿ. ಏನ್ ಸರ್ ಹೇಳ್ ಕಳ್ಸಿದ್ರಂತೆ? ಈಶ್ವರ್ ಅವ್ರ ಬಗ್ಗೆ ಏನಾದ್ರು ತಿಳಿದು ಬಂತ? ಇಲ್ಲ ಸರ್, ಅವರಿಂದ ಯಾವ ಇನ್ಫಾರ್ಮೇಶನ್ ಬರ್ಲಿಲ್ಲ. ಐ ಸಿ. ಆದಷ್ಟು ಬೇಗ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಎಸ್ ಸರ್. ನಮ್ ಡಿಪಾರ್ಟ್ಮೆಂಟ್ ಕರ್ತವ್ಯ. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ವಿ ಕ್ಯಾನ್ ಗೋ. ಚೆನ್ನಾಗಿದ್ದೀರಾ ತಾಯಿ? ಏನು ಇಷ್ಟು ಮಾತ್ರ ಐನೂರೇ? ದೇವ್ರು ನಿಮ್ಗೆ ದೀರ್ಘಾಯುಷ್ ಕೊಡ್ಲಮ್ಮ. ಐನೂರೇ, ಅದೇನು ಇವರಿಗೆ ನೀವೆಲ್ಲ ಸೇರ್ಕೊಂಡು ಸನ್ಮಾನ ಮಾಡ್ಬೇಕು ಅಂತಿದ್ದೀರಂತೆ, ಹೌದಾ? ನಾನಲ್ಲ ತಾಯಿ, ಗೌಡ್ರ ಸಭೆ ಮೆಚ್ಚಿ ಊರ್ ಜನ ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಮ್ದೇನು ಖರ್ಚಿಲ್ವಲ್ಲ? ನಮ್ದೇನಿಲ್ಲ ಕಡೆ, ಎಲ್ಲ ಅವ್ರದೇ. ಹಂಗಾದ್ರೂ ಸರಿ. ಐನೋರೆ, ಮಿನಿಸ್ಟ್ರು, DC ಸಾಹೇಬ್ರು, ಪೊಲೀಸ್ ಸೂಪರಿಂಟೆಂಟ್ರು ಎಲ್ಲಾರನ್ನೂ ಕರೆಸ್ಬಿಡಿ. ಫಂಕ್ಷನ್ ಪಸಂದಾಗಿರ್ಬೇಕು. ಆ ಯೋಚನೆ ಬಿಟ್ಬಿಡಿ. ಈ ತಾಲೂಕ್ನಲ್ಲೇ ಹಿಂದಾಗಿರ್ಬಾರ್ದು, ಮುಂದಾಗಬಾರ್ದು. ಎಲ್ಲಾ ಜವಾಬ್ದಾರಿನೂ ನೀವೇ ವಹಿಸ್ಕೋಬೇಕು. ತಗೊಳ್ಳಿ. ಯಾವುದಕ್ಕೂ ಹೆಚ್ಚು ಕಮ್ಮಿಗೆ ಹಣ ನಿಂತಾವಲೇ ಇರಲಿ. ಆಯ್ತು. 1 2 3 4 5. ನಾನ್ ನೋಡ್ಕೊಂತೀನಿ ಬಿಡಿ. ನಾ ಬರ್ಲಾ? ಬಡಬಗ್ಗರಿಗೆ ಅನ್ನದಾನ ಮರಿಬಾರದು. ಅದು ಆಗ್ಲಿ, ಕಲಿಯುಗದ ಕರ್ಣವನ್ನು ಬಿರಿದು ಸಾರ್ಥಕವಾಗುತ್ತೆ. ಇನ್ಸ್ಪೆಕ್ಟರ್ ಅವರೇ, ಅವರೇ ಮಂತ್ರಿಗಳು. ಕೂತ್ಕೊಳ್ಳಿ. ನಾಗು ಬಾಮ್ಮ. ಮಹಾಜನರೇ, ನಮ್ಮ ತಾಲೂಕಿನ ಕಲಿಯುಗದ ಕರ್ಣ ಅಂತ ಹೆಸರು ಪಡೆದಿರೋ ಶ್ರೀಮಾನ್ ಚನ್ನೇಗೌಡರ ಸನ್ಮಾನ ಸಮಾರಂಭಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ.
ಮಾನ್ಯ ಮಂತ್ರಿಗಳು ಗ್ರಾಮಸ್ಥರಿಗೆ ಒಂದೆರಡು ಹಿತವಚನ ಹೇಳಬೇಕು ಅಂತ ಕೋರ್ಕೊಳ್ತೇನೆ. ರಾಂಪುರದ ಬಂಧುಗಳೇ, ಶ್ರೀಮಾನ್ ಚೆನ್ನೇಗೌಡರ ಬಗ್ಗೆ ನಾನು ನಿಮ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಪದವಿಯಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಪರೋಪಕಾರಿ ಆಗಿರ್ಬೇಕನ್ನೋ ಸತ್ಯನ ನಾವು ಇವರಲ್ಲಿ ಕಾಣ್ತಾ ಇದ್ದೀವಿ. ಇವರ ಸೇವೆಗೆ ಮೆಚ್ಚಿ ಇವ್ರನ್ನ ಸನ್ಮಾನಿಸ್ತಾ ಇದ್ದೀವಿ. ಅಣ್ಣ ತಮ್ಮಂದ್ರೆ ನನ್ಗಾಗ್ತಿರೋ ಸಂತೋಷಕ್ಕೆ ಏನ್ ಮಾತಾಡ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಸಮಾರಂಭಕ್ಕೆ ಸಕಾಲದಲ್ಲಿ ಆಗಮಿಸಿರೋ ಮಾನ್ಯ ಮಂತ್ರಿಗಳಿಗೂ, ಸೂಪರ್ಡೆಂಟ್ ಸಾಹೇಬರಿಗೂ, ಇನ್ಸ್ಪೆಕ್ಟರ್ ಸಾಹೇಬರಿಗೂ ನನ್ನ ವಂದನೆಗಳು. ಈಚೀಚೆಗೆ ನಮ್ಮ ತಾಲೂಕಿನಲ್ಲಿ ಭಾರಿ ಕಳ್ತನ ಆಗ್ತಾ ಇದೆ. ಸಾಹೇಬರು ನಮ್ಮ ಜನಗಳಿಗಾಗ್ತಿರೋ ಭಯ ಭೀತಿನ ಪರಿಹರಿಸೋ ಕ್ರಮ ಕೈಗೊಳ್ಳಬೇಕು ಅಂತ ಕೈ ಮುಗಿದು ಕೇಳ್ಕೊಳ್ತೇನೆ. ಮಹಾಜನಗಳೇ, ಸುಲಿಗೆ, ದರೋಡೆ, ಕಳ್ಳತನ ಅಡಗಿಸೋದಿಕ್ಕೆ ಪೊಲೀಸ್ನವ್ರ ಸಹಾಯ ಮಾತ್ರ ಸಾಲದು. ಉತ್ಸಾಹಿ ಯುವಕರು ಮುಂದೆ ಬಂದು ಅವ್ರಿಗೆ ನೆರವಾಗಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಸಮಾರಂಭನ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ತಮ್ಮೆಲ್ಲರಿಗೂ ಅನಂತ ವಂದನೆಗಳು. ಐನೋರೆ, ಆ ಜನಗಳ ಮಧ್ಯೆ ಲಂಗಾದಾವಣಿ ಹಾಕೊಂಡಿತ್ತಲ್ಲ, ಆ ಹುಡುಗಿ ಯಾರು? ನಾಗ್ಲು ಬಿದ್ದು ಚೆನ್ನವನ್ ಮಗಳು ಗಂಗೆ ಅಲ್ವಾ? ಗಂಗಿನ? ಎಷ್ಟುದ್ದ ಆಗ್ಬಿಟ್ಟವಳೆ? ಅದಿರ್ಲಿ, ಹೇಗಿತ್ತು ಸಮಾರಂಭ? ಚೆನ್ನಾಗಿತ್ತು. ಏನ್ ಜನ, ಏನ್ ಅರೇಂಜ್ಮೆಂಟು! ಅಬ್ಬಾ. ಅದ್ ಸರಿ, ಆ ಹುಡುಗಿಗೆ ಇನ್ನೂ ಲಗ್ನ ಆಗಿಲ್ವಾ? ಇನ್ನು ಇಲ್ಲ ಅಂತ ಕಾಣುತ್ತೆ. ಬಡವರು ಪಾಪ ಏನ್ ಮಾಡಕ್ಕಾಗುತ್ತೆ. ನಾನೇ ಒಂದ್ ಹುಡುಗನ್ ನೋಡಿ ಮುಂದೆ ನಿಂತ್ಕೊಂಡು ಮದುವೆ ಮಾಡ್ತೀನಿ. ನೀವ್ ಯಾರ್ಯಾರಿಗೆ ಏನೇನ್ ಮಾಡಿಸ್ತಿರೋ ಮಾಡಿಸಿ. ಚೆನ್ನೇಗೌಡ ಅಂದ್ರೆ ಸಾಮಾನ್ಯವಾ? ಕಲಿಯುಗದ ಕರಣ. ಕೊಟ್ಟಿದ್ದೆ. ಬಾರೋ, ಟೈಮ್ ಆಗೋಯ್ತಲ್ಲೋ. ಅಯ್ಯೋ, ಇನ್ನು ಹಿಂದೆ ಇಲ್ಲ ಇದೀವು. ಬಾರೋ ಬೇಗ, ಬಾರೋ. ಅಯ್ಯೋ, ಅಲ್ಲಿ ನೋಡು ಗೌಡ್ರೆ, ನೀವು ಕೊಟ್ಟದ 500 ಸಮಾರಂಭ ಮುಗಿ ಹೊತ್ತಿಗೆ ಅದು ಮುಗಿದೋಯ್ತು. ಇನ್ನೊಂದ್ಸಲ ಪಟೇಲ್ರೆ, ಸಮಾರಂಭ ಮುಗಿದೋಯ್ತ್ರ? ಸಮಾರಂಭ ಯಾವಾಗಲೂ ಮುಗ್ದೋಯ್ತು, ಹೋಗ್ರಯ್ಯ. ಅಯ್ಯೋ, ನಾವಿನ್ನೂ ಇಲ್ಲೇ ಇದ್ದೀವೋ? ದೊಣ್ಣೆ ತಗೊಳ್ಳೋ, ದೊಣ್ಣೆನಾ? ಅಯ್ಯೋ ಪಾಪ ನನ್ನ ಮಗನೇ, ನಡಿಯೋ. ಜಲ್ದಿ ಬನ್ನಿ. ಬ್ಯೂಟಿ ಸ್ಪಾಟ್ಗೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ. ಓಡು, ನಡಿಯೋ. ಕೇಸ್ ನನ್ನ ಕಡೆ ಏನು ಅಂದ್ರೆ ಹೋದ್ರೆ ಹೋಗ್ಲಿ, ರಾಜಿನಾದ್ರೂ ಮಾಡ್ಕೋಬಾರ್ದಾ? ರಾಜಿ ಮಾಡ್ಕೋಬೇಕಾ? ಅದಾಗದ ಮಾತು. ನಿಮ್ಮಿಂದ ಲಾರಿ ಬದುಕೊಂಡ ಮನೆ ಹಾಳು ಮಾಡ್ಕೊಂಡವರು ನಾವು. ಏನೇ ಆದ್ರೂ ಬಿಡಾಕಿಲ್ಲ. ಅದಕ್ಕೆ ಇಷ್ಟ ಅಲಿಬೇಕಾಗಿತ್ತ, ಹಣ ಖರ್ಚು ಮಾಡ್ಬೇಕಾಗಿತ್ತ? ಅಲೇ, ನಿಂಗ್ ಗೊತ್ತಾಗಿಲ್ಲ, ಸುಮ್ಕಿರೋ. ಹೆಂಗೂ ಪೇಟೆಗೆ ಹೋಯ್ತಿದ್ದೀರಾ, ಹಂಗೆ ನಮ್ ಶಂಕರನ್ ನೋಡ್ಕೊಂಡ್ ಬನ್ನಿ. ಅವನಿಗೂ ಹೊಸಿ ಮದ್ವೆ ವಿಷಯ ತಿಳಿಸ್ಬಿಟ್ಟು ಬನ್ನಿ. ಸರಿ. ಯಪ್ಪ, ಪೇಟೆ ಗೊತ್ತೀಯಾ? ಓ ಮಗ, ಹಂಗೆ ಬರೋವಾಗ ನಂಗೊಂದು ನೆಕ್ಲೆಸ್ ತಂಬಪ್ಪ, ಕೆಂಪು ಕಲ್ಲಿಂದ. ಕೆಂಪು ಕಲ್ಲಿಂದ ತೊತ್ತಿನ ಮಗ, ತೊಚ್ಚ. ಲೈ ಮಲ್ಲಿ, ಮೆಲ್ಲಗೋಗಿ. ಬಟ್ಟೆ ಎಲ್ಲ ಚಿಂದಿ ಆಗುತ್ತೆ ಕಣೆ. ಹೋಗ್ಲಿ ಬಿಡು, ನನ್ ಕೊಡಕ್ ನಮ್ಮಪ್ಪ ಇದ್ದಾನೆ ಗಟ್ಟಿಗೆ. ಮಲ್ಲಿ, ಮನೇಲಂತೂ ಮೂತಿ ತಿವಿತಿ ಅಂದ್ರೆ ಹೊರಗಡೆ ಬಂದ್ರುನು. ಮತ್ತೆ ಮನೆ ಅಳಿನಾಗೋನು ಮಾನವಾಗ ಮನೇಲಿರ್ದೆ ಮತ್ ನನ್ನಿಂದ ಯಾಕೆ ಬಂದೆ? ಲೇ ಮಲ್ಲಿ, ಹಂಗ ಅನ್ಬೇಡ ಕಣೆ. ಅಯ್ಯೋ ನನ್ ಪುಟ್ಟ. ಹೋಗಲೇ, ಮುದ್ದೆ ತಿನ್ಕೊಂಡ್ ಮನೇಲಿ ಬಿದ್ದಿರೋದ್ ಬಿಟ್ಟು ಮುಚ್ಚಕ್ ಬರ್ತಾನೆ, ಮುಚ್ಚಕ್ಕೆ. ಲೇ ಮಲ್ಲಿ, ಹೋಗ್ಬೇಡ ಕಣೆ, ನಿಂತ್ಕೊಳೆ. ಯಾರ್ರಿ? ರಾಂಪುರ, ಸೋಮನಹಳ್ಳಿ, ಬಿದ್ರಗೊಪ್ಪ. ಹಿಡ್ಕಡ್ರಿ. ಇಳಿಯರ ಜಾಗ ಬಿಡಪ್ಪ. ಇಳಿರಪ್ಪ. ಎಷ್ಟಾತ್ ಮಾಡ್ತೀರಪ್ಪ? ಜಾಗನೇ ಬಿಡಲ್ಲ ಇಳಿಯಕ್ಕೆ. ಇದೇನ್ಲಾ ಚಿಕ್ಕ? ಏನಣ್ಣ? ರಾಂಪುರ್ ಚೆನ್ನೇಗೌಡ್ರು, ಸೋಮನಹಳ್ಳಿ ಲಕ್ಕೇಗೌಡ್ರು ಇಬ್ರು ಒಟ್ಟಿಗೆ ಹೊಂಟವ್ರೆ. ರಾಜಕೀಯ ಜಾಗ ಬಿಟ್ಟವ್ರ ಹೆಂಗಪ್ಪ? ನನಗೂ ಹಂಗೆ ಅನಿಸ್ತೈತು. ಹುಟ್ಟೇನು ಹೊಡ್ಕೊಂಡಂಗೆ ಕಬ್ಬಿನ ಗದ್ದೆ ಕಿತ್ಕೋತೀನಿ ಅಂತ ಮೀಸೆ ತಿರುಗಿಸ್ದಲ್ಲ, ಈಗ ಬೋಳಿಸ್ಕೋ ಮೀಸೆ. ಹೋಗಲೇ, ಇಷ್ಟಕ್ಕೆ ಬಿಟ್ಬಿಡ್ತೀನ? ಮ್ಯಾಗಲ್ ಕೋರ್ಟ್ಗೆ ಹೋಯ್ತೀನಿ ನಾನು. ಎಲ್ಗೋದ್ರು ಅಷ್ಟೇ ಕಳ್ಳೆ, ಎಲ್ಗೋದ್ರು ನಿಂಗ್ ಸಿಕ್ಕೋದು ಚಿಕ್ಕನಾಯಕನಹಳ್ಳಿ ಕರ್ಟಾನೆ. ಯಾವತ್ತಿದ್ರು ನ್ಯಾಯನೇ ಕಳ್ಳೆ. ಅಷ್ಟೊಂದು ಮೆರಿಬೇಡ ಗೌಡ, ನಮಗಿಂತ ಮ್ಯಾಲ ಬೌನೆ ಅನ್ನೋದು ಮರಿಬೇಡ. ಆಗಿದ್ದಾಗೋಯ್ತು, ಅದೆಲ್ಲ ಮರ್ಸ್ಬಿಡು. ಈಗ್ಲಾದ್ರೂ ಮರುವಾದಾಗ ಹೇಳ್ತೀನಿ, ಪುಟ್ಟಿನ ನಮ್ಮನೆಗೆ ಕಳ್ಸ್ಕೊಡು. ಇಲ್ಲ ಅಂದ್ರೆ ಆಳುಗಳನ್ನ ಕರೆಸಿ ಹೊರ್ಸ್ಕೊಂಡ್ ಬಂದ್ಬಿಡ್ತೀನಿ. 3 ದಿವಸ ಅವಕಾಶ ಕೊಡ್ತೀನಿ. ಕಳಿಸ್ಕೊಡ್ತೀನಿ.
ಒತ್ತಾರೆಯಿಂದ ಎಲ್ಲೋಗಿದ್ದು ಮಗ? ಸೋಮನಳ್ಳಿಗೆ ಕಣವ. ಗಂಗವ್ವ ಚೆನ್ನಾಗವಳ? ಚಂದಗವಳೆ. ಆಮೇಲೆ ಚನ್ನೇಗೌಡ್ರಿಗೂ ಇವ್ರಿಗೂ ನಡೀತಾ ಇರಲ್ವಾ ಕೇಸು? ಹಾ. ಕುಲಾಸ ಆಯ್ತಂತೆ. ಹೌದಾ? ಆಮೇಲೆ ಇನ್ನೊಂದು ವಿಷಯ ಗೊತ್ತಾಯ್ತಾನಮ್ಮ ನಿಂಗೆ? ಇಲ್ಲ. ಈ ವರ್ಷನೇ ಗೌರಿ ಮದ್ವೆನು ಮುಗಿಸ್ಬಿಡ್ತೀವಿ ಅಂತ ಅಂದ್ಲು. ಹೌದಾ? ಗೌರಿ ಯಾವತ್ತಿದ್ರು ಅವ್ರ ಮನೆ ಒಳಗೆ ಯಾವಾಗನ ಮಾಡ್ಕೊಳ್ಳಿ, ಬೇಡ ಅನ್ನೋಕೆ ನಾವ್ಯಾರು? ಅಣ್ಣ ಅಣ್ಣ, ನಿಮ್ ಬಾವ ಯಾವಾಗ ಬರ್ತಾರಂತೆ ಊರಿಗೆ? ಅಲ್ಲೇ ಏನ್ ಅವಸರ ನಿಂಗೆ? ಮದುವೆ ನಾಳೆ ನಂಗ್ ಬರ್ತಾನಂತೆ. ನೀನ್ ಯಾವಾಗ್ಲೂ ಹೀಗೆ ತಮಾಷೆ ಮಾಡ್ತೀಯ. ಪರೀಕ್ಷೆ ಮುಗಿದ್ಮೇಲೆ ಪರಾರಿಯಾಗಿ ಬರ್ತೀನಿ ಅಂತ ನಂತ ಹೇಳೋನೆ. ಏನ್ರದು? ಓಟ ಯಾರ್ದು? ಯಾರಪ್ಪ ಹೇಳೋದು? ಎಲ್ಲ ಕಾಡ್ದಂಗ್ ಓಡ್ತಾವಳೆ. ಇವಳ್ಯಾಕ್ಲ ಹಿಂಗ್ ಓಡ್ತಾವಳೆ? ನಮ್ ಪುಟ್ಟ ತಂಗಿಲ್ಲ. ಹೌದಾ? ಇಲ್ಲಿ ನೋಡಿ ಕುಂಟ ಮೊದ್ಲೇ ಒಂದ್ ಕಾಲ್ ಕುಂಟ, ಇನ್ನೊಂದ್ ಕಾಲ ಏನಾಯ್ತು ನೋಡಪ್ಪ. ಎತ್ತು ಎತ್ತು. ನನ್ನ ಮಗನೇ, ನಿನ್ ಗ್ರಾಚಾರವೇ ಚೆನ್ನಾಗಿಲ್ಲ. ಕರ್ಮ ಕರ್ಮ ಪಾಪ. ಪ್ರೀತಿ ಹಾಡಾಗಿ ಮನಸ್ಸು ಆಡಿದೆ, ಬಾನಾಂಚಲ್ಲಿ ಹಕ್ಕಿ ತಾನಾಗಿ ಮೇಲೆ ಹಾರಿದೆ. ಅವನಕ್ಕೂ ನಿಂತಾಗ, ಅವನಕ್ಕೂ ನಿಂತಾಗ ಮೈಜುಂ ಎಂದು ಆಸೆ ಎಂದು ಹೊಮ್ಮಿ ಬಂದಿದೆ. ಬಾಳು ಹೂವಾಗಿ ಪ್ರೀತಿ ಹಾಡಾಗಿ ಮನಸ್ಸು ಹಾಡಿದೆ, ಬಾನಾಂಚಲ್ಲಿ ಹಕ್ಕಿ ತಾನಾಗಿ ಮೇಲೆ ಹಾರಿದೆ. ರಂಗಾದ ಕೆನ್ನೆಯ ಒಮ್ಮೆ ಚಿವುಟೋ ಆಸೆ, ಮೈಯ ಮರೆಯೋ ಆಸೆ. ಈ ನೀಲಿ ಕಣ್ಣಲ್ಲಿ ನನ್ನ ಕಾಣೋ ಆಸೆ, ಮಡಿಲಲ್ಲಿ ಹೀಗೆ ಮಲಗೋ ಆಸೆ. ನಗು ನಗುತ್ತ ಹಗಲಿರುಳು ದಿನ ಕಳೆವ ಆಸೆ. ಮಳೆಗಿರಲಿ ಬಿಸಿಲಿರಲಿ ಜೊತೆ ನಡೆವ ಆಸೆ. ಬಾಳುವಾಗಿ ಪ್ರೀತಿ ಹಾಡಾಗಿ ಮನಸ್ಸು ಆಡಿದೆ, ಬಾನಾಂಚಲ್ಲಿ ಹಕ್ಕಿ ತಾನಾಗಿ ಮೇಲೆ ಹಾರಿದೆ. ಈ ನಿನ್ನ ಉಯ್ಯಾಲೆ ತೂಗಿನಲಿವೆ ನಾನು, ನಾ ತಾಲಿ ಬಿಗಿವಾಗ ನಾಚಿ ನಿಲುವೆ ನೀನು. ಮಂತ್ರಗಳು ಕೇಳುತ್ತಿರೆ ಹೊಸ ಹೊಸದು ಬಂಧ, ಜನುಮಗಳು ಕಳೆದಿರಲು ಮುಗಿಯದ ಸಂಬಂಧ. ಬಾಳು ಹೂವಾಗಿ ಪ್ರೀತಿ
ಬಾಳು ಹೂವಾಗಿ ಪ್ರೀತಿ ಹಾಡಾಗಿ ಮನಸ್ಸು ಹಾಡಿದೆ ಬಾನಾಂಚಲ್ಲಿ ಹಕ್ಕಿ ತಾನಾಗಿ ಮೇಲೆ ಹಾರಿದೆ ಅವನಕ್ಕೂ ನಿಂತಾಗ ಅವನಕ್ಕೂ ನಿಂತಾಗ ಮೈ ಜುಮ್ ಎಂದು ಆಸೆ ಎಂದು ಒಮ್ಮೆ ಬಂದಿದೆ ಅಯ್ಯೋ ಬರ್ರಪ್ಪ ಹೆಣ 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 ಅಯ್ಯಯ್ಯೋ ಅಯ್ಯಪ್ಪ ಬರ್ರಪ್ಪ ಬೇಗ ಇಲ್ಲಿ ಹೆಣ ಬಿದ್ದಿದೆ ಹೆಣ ಹೆಣ ಬೇಗ ಬರ್ರಿ ರಾಮು ಏನ್ ಬುದ್ಧಿ ನೀನೀಗಲೇ ರಾಮ್ಪುರಕ್ಕೆ ಹೋಗಿ ಕೆಂಪವನಿಗೆ ಸುದ್ದಿ ತಿಳಿಸ್ಬಿಡು ಹಂಗೆ ಶಂಕರ್ ಟೆಲಿಗ್ರಾಮ್ ಕೊಡು ಅಂತ ಹೇಳು ಸೈಕಲ್ ತಗೊಂಡೋಗು ಸರಿ ಬುದ್ಧಿ ಕೆಂಪವ 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 ರಾಮು ಏನ್ಪಾ ಲಕ್ಕೆಗೌಡರು ತೀರ್ಕೊಂಡ್ಬಿಟ್ಟು ಕಂಡ್ರವ ಯಾವಾಗಪ್ಪ ರಾತ್ರಿ ಕಂಡ್ರವ ಏನವ ಏನಾಯ್ತು ನಿಮ್ಮ ಅವ ತೀರ್ಕೊಂಡ್ರು ತಿಳ್ಕೊಂಡು ಯಾವಾಗ ರಾತ್ರಿ ಕಂಡ್ರಪ್ಪ ಶಂಕರಪ್ಪನವ್ರು ಸುದ್ದಿ ತಿಳಿಸ್ಬಿಡಿ ಸರಿ ನೀನ್ ನಡಿಯಪ್ಪ ಅವ್ವ ನಿನ್ ಗೌರಿ ಕರ್ಕೊಂಡ್ ಮುಂದೆ ಹೋಯ್ತಾ ಇರೋ ನಾನು ಈಗಲೇ ಶಂಕರನ್ ಟೆಲಿಗ್ರಾಮ್ ಕೊಟ್ಬಿಟ್ಟು ಈಗಲೇ ನಿಮ್ ಹಿಂದೆ ಬಂದ್ಬಿಡ್ತೀನವ ನೀನ್ ನಡೆಯವ ಗೌರಿ ನಿಮ್ ಕೆಲಸ ಬೇಗ ಮುಗಿಸಿ ಸಂಜೆ ಒಳಗೆ ಒಪ್ಪ ಮಾಡ್ಬೇಕು ಸಾರು ಡಾಕ್ಟರ್ ಹೇಳಿ ಕಳ್ಸಿನಿ ಬಂದ ತಕ್ಷಣ ಮಾಜಾರ್ ಮಾಡಿಸ್ಕೊಡ್ತೀನಿ ಡಾಕ್ಟರ್ ಬರ್ದೇ ಹೋದ್ರೆ ಆಗೋದಿಲ್ವಾ ಸಾರು ಬಂದೇ ಬರ್ಬೇಕ್ರಿ ಇದು ಮರ್ಡರ್ ಕೇಸು ಶಂಕರಣ್ಣ ಬಂದ್ರು ಶಂಕರಣ್ಣ ಬಂದ್ರು ಶಂಕರು ಶಂಕರು ಅಮ್ಮ ಅಮ್ಮ ನೋಡ್ಯೇನೋ ಎಂತ ಕೆಲಸ ಆಗೋಯ್ತು ಶಂಕರು ಅಮ್ಮ ನೋಡ್ತೇನಪ್ಪ ನಮ್ಗೆ ಎಂಥ ಗತಿ ಬಂದ್ಬಿಡ್ತು ಅಮ್ಮ ಅಮ್ಮ ಇಷ್ಟೆಲ್ಲ ನಡೀತಾ ಇದ್ರು ನಂಗೊಂದು ಮಾತು ತಿಳಿಸ್ಬಾರ್ದಾಗಿತ್ತೇನಮ್ಮ ನಾವು ಊರ್ನಲ್ಲಿ ಇದ್ದಿದ್ರೆ ಖಂಡಿತ ಈ ರೀತಿ ಅನಾಹುತ ನಾ ಬಿಡ್ತಿರ್ಲಿಲ್ಲಮ್ಮ ಅಳ್ಬೇಡಮ್ಮ ಸಮಾಧಾನ ತನ್ಕೋ ಪಾಪ ಅವಳಿಗೆ ಬಂದ್ರು ಬಾರಿ ಬೇಟೆ ಬಂದ್ರು ಆಯ್ತು ನೀವೇನು ಹೆದರ್ಕೋಬಿಡಿ ನಾನಿದ್ದೀನಿ
ನಮಸ್ಕಾರ. ಓ ನಮಸ್ಕಾರ ನಮಸ್ಕಾರ. ಏನ್ರಯ್ಯ ಈ ಕಡೆ ಗುರು ಶಿಷ್ಯರ ಜೊತೆಯಾಗಿ? ನಾನ್ ಬೋರವಾಗ್ಲೇ ಬೋಡ್ಕೊಂಡೆ ಈ ಬಕ್ರ ನನ್ನ ಮಗನಿಗೆ ನಾನೊಬ್ನೇ ಸಾಕು ಕಳ್ಳು ಅಂತ. ನಿಮಗ್ ಗೊತ್ತಿಲ್ಲ ಗುರು, ಏನಾರ ಎಡವಟ್ಟಾಗೋಗ್ಬಿಟ್ರೆ ಮುಚ್ಚಬ. ನನ್ ಸರ್ವಿಸ್ ಏನು, ನನ್ನ ಯೋಗ್ಯತೆ ಏನು ಏನ ಗೊತ್ತು ಗುರು. ಇಂತಪತಿ ಓಡಿ ಬಾರಯ್ಯ ಬೈಕ್. ಪೂಜಾರಿ, ಏ ಪೂಜಾರಿ ಬಾಯಿಲಿ, ಎಲ್ಲೋಗ್ತಾ ಇದ್ಯಾ? ಎಲ್ಲ ಇವನ ಏ ದೊಡ್ಡವ್ರಿಗೆ ಹಾಗೆಲ್ಲ ಹೇಳ್ಬಾರ್ದು. ಎಲ್ಲ ಇವನ ಇಷ್ಟಿದ್ದಾನೆ, ಎಷ್ಟು ಪೊಗರಿದೆ ಇವನಿಗೆ. ಅಪ್ಪಣೆ ಆಗ್ಬೇಕು. ಈ ಬ್ಯಾಗ್ ತಗೊಂಡು ಮನೆಗ್ ನಡಿ. ತಂದೆಯಂತೆ ಮಗ, ಸಂದೇಹವೇ ಇಲ್ಲ. ನಡೀರಿ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡೋದೇನು ಅಯ್ಯೇ. ಏನ್ರಿ ನಾವು ಹೇಳ್ಕಸಿದ್ರಂತೆ? ಐನೋರೆ, ಕೆಂಪವನ್ ಬಾಕಿ ಎಷ್ಟಾಗೈತೆ ನೋಡಿ. ಅಸಲು ಬಡ್ಡಿ ಎಲ್ಲ ಸೇರಿ 1.5 ಆಗಬಹುದು. ಅಣ್ಣ, ಒಂದ್ 6 ತಿಂಗಳು ವಾಯ್ದೆ ಕೊಡಿ. ಈ ವರ್ಷ ಮಗಳ ಮದ್ವೆ ಮಾಡ್ಬೇಕು ಅಂತಿದ್ದೀನಿ. ಏನ್ ಮಾಡೋದು, ಶಾನೆ ಮುಗ್ಗಟ್ಟು ಅಂತ್ಯಾ? ಏನ್ರಿ ಮುಂದಿನ ವರ್ಷವೇ ಕೊಡ್ಲಿ ಅಂದ್ರೆ? ಸರಿ, ನೀನ್ ಹೇಳಿದ್ಮೇಲೆ ಇನ್ನಾಯ್ತು. ಕೆಂಪವ್ವ, ನಿನ್ನಿಂದ ಒಂದ್ ಸಹಾಯ ಆಗ್ಬೇಕಲ್ಲ. ಏನ್ರಣ್ಣ? ಮನೇಲಿ ಇವಳು ಒಬ್ಳ ಕೈಲಿ ಕೆಲಸ ಮಾಡಕ್ ಆಗಕ್ಕಿಲ್ಲ. ಅದಕ್ಕೆ ನಿಮ್ ಗೌರಿನ ದಿನಾವಸಿ ಹೊತ್ತು ಇವಳು ಸಹಾಯಕ್ಕೆ ಕಳಿಸ್ಕೊಡು. ಅವನು ಮಗಳು ಅಂತ ತಿಳ್ಕೊತೀನಿ, ಕಳ್ಸ್ಕೊಡ್ತೀನಪ್ಪವ. ಆಗ್ಲವಾ? ನೋಡ್ಕೆಂಪವ, ನಿನ್ ಮಗ ಯಾಕೋ ಮಿತ್ಮೆ ನಡೀತಾವನೆ, ಹುಷಾರಾಗಿರು ಅಂತ ಹೇಳೋ ಅವನಿಗೆ. ಹೇಳ್ತೀನಿ. ಬಾಸ್, ಇವ್ಳು ನೆನ್ನೆಯಿಂದ ಏನು ತಿಂದಿಲ್ಲ ಬಾಸ್. ಬಾಯಿಲಿ ಕೂತ್ಕೋ. ನೆನ್ನೆಯಿಂದ ಏನು ತಿಂದಿಲ್ವಂತೆ? ನನ್ಗಿಷ್ಟ ಇಲ್ಲ. ಯಾಕೆ? ಅಲ್ಲೇ ನಿನ್ ಎಷ್ಟೊತ್ತೆ ಬರೋದು ನೀನು? ಹಸು ನನ್ ಕೈ ನಡೆಯಕ್ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಿರೋದು, ಬೇಗ ಬಡಿಸ್ತೀನಿ, ಊಟ ಮಾಡಿ. ನೀನ್ ಊಟ ಮಾಡ್ದ? ನಿಮ್ಮನ್ ಬಿಟ್ಟು ಯಾವಾಗ ಊಟ ಮಾಡಿದ್ದೀನಾ? ಹೌದಲ್ಲ? ಹಾಗಾದ್ರೆ ತಗೋ, ನೀನು ತಗೋ. ನಂಗ್ ಬೇಡ. ತಗೋ ಅಂದ್ರೆ ನನ್ ಮಾತು ಕೇಳಿ ತಗೋ. ನಿಧಾನ ಊಟ ಮಾಡ್ರಿ. ಇದ್ಯಾಕ್ರಿ ಇಷ್ಟ ಅವಸರ ನಿಮ್ಗೆ? ಯಾಕೆ ಎಂದೆ? ನನ್ಗಿಷ್ಟ ಇಲ್ಲ. ಇಲ್ಲಡು, ನನ್ನ ಗುಂಪಿನಲ್ಲಿ ಯಾರೇ ಕಷ್ಟ ಅನುಭವಿಸಿದ್ರು ನನ್ನಿಂದ ಸಹಿಸೋಕ್ಕಾಗಲ್ಲ. ಈ ಮನುಷ್ಯನ ಮುಖ ನೋಡಿದ್ರೆ ಭಯಂಕರವಾಗಿ ಕಾಣ್ತಾನೆ. ಮಾತಾಡ್ತಾ ಇರೋದನ್ನ ನೋಡಿದ್ರೆ ತುಂಬಾ ಒಳ್ಳೆಯ ತರನೂ ಕಾಣ್ತಾನೆ. ಇವನ್ ರೀತಿನೇ ನನ್ಗೆ ಅರ್ಥವಾಗ್ತಿಲ್ವಲ್ಲ. ಏಯ್ ಬಾಸ್, ಇವಳಿಗೆ ಏನಿಷ್ಟು ಅದನ್ನು ತರಿಸ್ಕೊಡು. ಸರಿ, ಹೋಗ್. ನನ್ನ ಅನುಮಾನ ಏನಿದ್ರು ಆ ಚೆನ್ನೇಗೌಡರ ಮೇಲೆ ಸರ್. ನೋಡ್ರಿ, ವಿದ್ಯಾವಂತರು ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ್ರಿ. ಚೆನ್ನೇಗೌಡರ ಬಗ್ಗೆ ನಮಗ್ ಗೊತ್ತು ಸರ್. ನಾ ಯಾಕೆ ಹಾಗೆ ಹೇಳ್ದೆ ಅಂದ್ರೆ, ಅವ್ರಿಗೂ ನಮಗೂ ಏನ್ರಿ ಸರ್, ನನ್ನ ಮಾತು ಕೇಳಿ. ಇಬ್ಬರಿಗೂ ಬಹಳ ದಿವಸಗಳಿಂದ ಕಬ್ಬಿನ ಗದ್ದೆ ವಿಷಯವಾಗಿ ಕೇಸ್ ನಡೀತಾ ಇತ್ತು. ಮೊನ್ನೆ ತಾನೇ ಆ ಕೇಸ್ ನಮ್ ಕಡೆಗಾಯ್ತು. ಅದೇ ಜಿದ್ನಿಂದ ಶಡಪ್. ಏನ್ರಿ ಒಂದು ತಿಳಿದೆ ಏನೇನು ಮಾತಾಡ್ತಾ ಇದ್ರಲ್ಲ? ಚೆನ್ನೇಗೌಡರು ಅಂದ್ರೆ ಎಷ್ಟು ದೊಡ್ಡ ಮನುಷ್ಯರು, ಅವ್ರ ಮೇಲೆ ಹೇಳ್ತಾ ಇದ್ರಲ್ಲ. ಇನ್ ಯಾರ ಹತ್ರನೂ ಈ ರೀತಿ ಹೇಳ್ಬೇಡಿ. ನಮ್ ಡ್ಯೂಟಿ ನಾವು ಮಾಡ್ತಾ ಇದೀವಿ. ಸರ್, ನನ್ನ ಮಾತು ಕೇಳಿ. ಅದ್ ನಮಗ್ ಗೊತ್ತಿದೆ, ನೀವು ಹೋಗ್ರಿ. ಸಿನಿಮಾಗೆ ಹೋಗ್ಬೇಕು ಅಂದ್ರೆ ಒಂದು ತೋಟದಲ್ಲಿ ಸೇರ್ಕೊಂಡಿದೆಯಲ್ಲ. ಇಲ್ರಿ, ಸಿನಿಮಾ ಕರ್ಕೊಂಡು ಹೋಗ್ತೀನಿ ನನ್ನ. ಪಕ್ಕದಲ್ಲಿಗೆ ಯಾವ ಸಿನಿಮಾಕ್ರಿ? 2 ಕನಸು. 2 ಕನಸು? ಬೇಗ ಬಾ, ಬೇಗ ಬಾ.
ವ್ಯಕ್ತಿ ಇಲ್ಲಿ ಒಂಟಿಯಾಗಿ ಕೂತಿದ್ದಾನೆ. ಅದ್ರಲ್ಲೂ ಏನೋ ಆಳವಾಗಿ ಯೋಚನೆ ಮಾಡ್ತಿದ್ದಾನೆ. ಮಾತನಾಡ್ಸಿದ್ರೆ ಏನಂತನೋ ಏನೋ. ಇಲ್ಲಿ ನಾನು ಅವತ್ತಿಂದ ಅಂದ್ಕೋತಿದ್ದೇನೆ, ಈ ವ್ಯಕ್ತಿ ದಿನ ಒಂದೊಂದು ರೀತಿ ಕಾಣಿಸ್ತಾನೆ. ಈ ಹಿನ್ನೆಲೆ ಏನಿದೆ ಇರ್ಲಿ, ಇವತ್ತು ಕೇಳೇ ಬಿಡೋಣ. ನಿಮ್ಮನ್ನು ನೋಡಿದ್ರೆ ಒಂದೊಂದ್ಸಲ ಭಯ ಆಗುತ್ತೆ, ಒಂದೊಂದ್ಸಲ ಅಯ್ಯೋ ಅನ್ಸುತ್ತೆ. ಇದಕ್ಕೇನೋ ಒಂದು ದೊಡ್ಡ ಕಾರಣ ಇರ್ಬೇಕು ಅಲ್ಲ? ನನ್ನ ಕತೆ ತಿಳ್ಕೊಬೇಕಾ? ಕೂತ್ಕೋ. ನಾನ್ ರಾಕ್ಷಸನಾಗಿ 3 ವರ್ಷ ಆಯ್ತು. ಅದಕ್ಕೆ ಮೊದಲು ಮನುಷ್ಯನಾಗಿದ್ದೆ. ಮನೆ, ಮಠ, ಸುಖ, ಸಂಪತ್ತು ಎಲ್ಲವೂ ಇತ್ತು. ಶಾಂತಿ, 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 ಬಾರೆ ಇಲ್ಲಿ. ಅಬ್ಬಬ್ಬಾ, ಏನಾಯ್ತು ಕೇಳೇ ಇಲ್ಲಿ ಸ್ವಲ್ಪ. ಇವತ್ತು ರಾತ್ರಿ ನನ್ನ ಸ್ನೇಹಿತ ಮನೆ ಊಟಕ್ಕೆ ಬರ್ತಾನೆ. ನಾನು ಟೌನ್ಗೆ ಹೋಗಿ ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿರು. ಹಾ, ನಿಮ್ ಸ್ನೇಹಿತ ಬರೋದು ರಾತ್ರಿ ತಾನೆ? ಹೌದು. ಅಷ್ಟೊಂದು ಬಿಸಿ ಅಡಿಗೆ ಆಗಿರುತ್ತೆ. ಈಗ ನೀವು ಊಟ ಮಾಡ್ಕೊಂಡು ಹೋಗಿ. ಅಯ್ಯೋ, ನಿಮ್ಗೆ ಅದೆಲ್ಲ ಅರ್ಥವಾಗಲ್ಲ. ಎಲ್ಲ ಅರ್ಥವಾಗುತ್ತೆ, ಬನ್ನಿ ಅಂದ್ರೆ. ಬನ್ನಿ ಬನ್ನಿ. ಶಾಂತಿ, ನಾನ್ ಬರ್ಲಾ? ಅಯ್ಯೋ ರಾಮ, ಹೋಗೋ ಅವಸರದಲ್ಲಿ ಏನು ಬ್ಯಾಗ್ ಮರ್ತು ಹೋಗ್ತಾ ಹೌದಲ್ಲ? ಇದ್ದೀರಲ್ಲ? ಕೊಡಿರಿ, ನಾನ್ ಬೇಗ ಬಂದ್ಬಿಡ್ತೀನಿ. ಅಡಿಗೆ ಚೆನ್ನಾಗಿರ್ಲಿ, ಮರಿಬೇಡ. ಬರೋ ನನ್ನ ಆಪ್ತ ಸ್ನೇಹಿತ. ಬೇಗ ಬಂದ್ಬಿಡಿ. ಆನಂದ, 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 ಆನಂದ. ಅಲ್ಲಿಲ್ಲ. ನಿನ್ನ ಹೆಸರೇನು? ಹೆಸ್ರ ಹೆಸರು ಕಾಲ್. ಆನಂದ ಇಲ್ವಾ? ಅವ್ರಿಲ್ಲ. ನಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಯಿತು. ಏಕೆ ನಿಮ್ಮ ಪ್ರೀತಿಯ ಪತ್ನಿ ಶಾಂತಿ. ಎಲ್ಲ ಸಂಗಣ್ಣ, ನಿನ್ನ ನನ್ನ ಅಂಟಮ್ಮಲ್ಲಿ ನೋಡ್ಕೊಂಡಿದ್ದೆ. ನನಗಿಂತ ದ್ರೋಹ ಮಾಡ್ದಲ್ಲೋ. ನೀನು ವಂಶ ನಿರ್ನಾಮ ಮಾಡೋವರೆಗೂ ನನ್ನ ಮನಸ್ಸು ನೆಮ್ಮದಿ ಇಲ್ಲ. ಆಗಲೇ ತೃಪ್ತಿ. ಎಲ್ಲ ಕಾಸು ತಗೊಳವ. ಲೇ ಸಂಗಣ್ಣ, ಆನಂದ, ನನ್ನ ಪ್ರಾಣ ಸಹಿತ ಅನ್ಕೊಳ್ಳಿ. ನನ್ನ ಬಾಳ್ನ ಹಾಳು ಮಾಡ್ತೀನಿ. ಆನಂದ ಬೇಡಲ್ಲ. ಶರಣಾದೆಯ ಆವೇಶಕ್ಕೆ ಬಲಿಯಾದೆಯ ಆಕ್ರೋಶಕ್ಕೆ ಶಾಂತಿ ಇನ್ನೆಲ್ಲಿ ನಿನಗೆ ಸುಖವು ಸಾವಲ್ಲಿ ಕೊನೆಗೆ ಶರಣಾದೆಯ ಆವೇಶಕ್ಕೆ ಬಲಿಯಾದೆಯ ಆಕ್ರೋಶಕ್ಕೆ
ಬೆಂಕಿಯಲ್ಲಿ ತಂಪು ಉಂಟೆ, ಇರುಳಿನಲ್ಲಿ ಸೂರ್ಯನನ್ನು ಹುಡುಕುವರು ಉಂಟೆ, ಇರುಳಿನಲ್ಲಿ ಸೂರ್ಯನನ್ನು ಹುಡುಕುವರು ಉಂಟೆ, ಸೇಡಿನಿಂದ ಹರುಷ ಹೊಂದಿ ಬಾಳಿದವರು ಉಂಟೆ. ಶರಣಾದೆಯ ಆವೇಶಕ್ಕೆ ಬಲಿಯಾದೆಯ ಆಕ್ರೋಶಕ್ಕೆ. ಮರೆಯಲಾರೆ ಕಳೆದ ದಿನವ, ಅರಿಯಲಾರೆ ಬಾಳ ಪಥವ. ಮರೆಯಲಾರೆ ಕಳೆದ ದಿನವ, ಅರಿಯಲಾರೆ ಬಾಳ ಪಥವ. ತಾಳಲಾರೆ ಹೃದಯದಲ್ಲಿ ತುಂಬಿದ ನೋವ, ತಾಳಲಾರೆ ಹೃದಯದಲ್ಲಿ ತುಂಬಿದ ನೋವ. ಚಿಂತೆ ಎದೆಯ ದಹಿಸುತ್ತಿರಲು ಮನದಿ ಆವೇಗ. ಶರಣಾದೆಯ ಆವೇಶಕ್ಕೆ ಬಲಿಯಾದೆಯ ಆಕ್ರೋಶಕ್ಕೆ. ಶಾಂತಿಯನ್ನೆಲ್ಲಿ ನಿನಗೆ, ಸುಖವು ಸಾವಲ್ಲಿ ಕೊನೆಗೆ. ಶರಣಾದೆಯ ಆವೇಶಕ್ಕೆ ಬಲಿಯಾದೆಯ ಆಕ್ರೋಶಕ್ಕೆ. ಒಂದೇ ಸಮಯ ಅಲ್ದು ಬೆಟ್ಟ ಗುಡ್ಡ ಕಾಡು ಮೇಡು ಎಲ್ಲ ಸುತ್ಕೊಂಡು ಒಂದಿನ ರಾಂಪುರಕ್ಕೆ ಬಂದೆ. ಬಾಸ್ ಎಲ್ಲಿ ಮಾನು? ಸ್ವಾಮಿ ತಗೊಂಡ್ರು ಬಾಸ್. ಬೇಕು ನನ್ನ ಕತೆ ಇನ್ನೊಂದು ದಿವಸ ಹೇಳ್ತೀನಿ. ಹಣ್ಣುಕಾಯಿ ನೈವೇದ್ಯ ಮಾಡಿದ್ರೆ ತಿಳ್ಕೊಳ್ಳಿ ಸರ್. ಏನ್ ಏಜೆಂಟ್ರೆ, ಏನೋ ಬೇಡ್ಕೋತಾ ಇದ್ರಿ? ಎಂತದ್ದು ಇಲ್ಲ ಏನೋರ, ನನ್ಗೆ ಗಾಠಾರ ಚಂದಿಲ್ಲ, ಅದಕ್ಕೆ ದೊಡ್ಡದಾಗ ಅಡ್ಡ ಬಿದ್ದೆ ಎದ್ದು. ಯಾಕೆ, ಏನಾಯ್ತು? ಅದೇನೋ ಹೇಳ್ತಾರಲ್ಲ ಹಂಗಾಯ್ತು. ನಮಾಜ್ ಮಾಡಕ್ ಹೋದ್ರೆ ಮಸೀದಿನೇ ತಲೆ ಮೇಲೆ ಬಿತ್ತಂತೆ. ಹಂಗೆ ಮೊನ್ನೆ ನಿಮ್ ಗೌಡ್ರ ತಾವ ದನ ವ್ಯಾಪಾರಕ್ಕೆ ಹೋದ್ರೆ ದನ ದನ್ನಂತ ಮ್ಯಾಲೆ ಎಗರ್ ಬೀಳದ. ಬೀಗ ಹೊಡೆದು ಬಿಟ್ಟಿದಾರಲ್ಲಪ್ಪ. ದೇವಸ್ಥಾನದೊಳಗೆ ಏನಾಗಿದೆ ಗೊತ್ತಾಗಿಲ್ವಲ್ಲ? ಅಯ್ಯೋ ದೇವ್ರೇ ದೇವ್ರೇ, ಎಲ್ಲ ಕದ್ದು ಬಿಟ್ಟಿದ್ದಾರೆ. ಕಳ್ರು ಕಳ್ಳು ಎಲ್ಲ ಕಳ್ತನ ಆಗ್ಬಿಟ್ಟಿದೆ, ಹೊಡೆ ಹೊಡೆದು ಬಿಟ್ಟಿದ್ದಾರೆ. ಅಯ್ಯೋ ಹೋಗ್ಬಿಟ್ಟಿದೆಲ್ಲಪ್ಪ. ರಂಗ ಬರ ಸಿದ್ಧ, ಬೇಗ ಬಂದ್ರು, ದೇವಸ್ಥಾನದೊಳಗೆ ಕಳ್ತನ ಆಗೋಗ್ಬಿಟ್ಟಿದೆ. ಬೇಗ ಬಂದ್ರು ಬೇಗ ಬಂದ್ರು. ಅಯ್ಯೋ ಈ ಸೌದೆ ಎಲ್ಲಿ ಕೊಡ್ತಿದ್ಯಾ? ಗುರುಗಳಿಗೆ ಕಳ್ತನ ಆಗೈತಂತೆ. ಏನಂತ ಗೌರಿ? ದೇವಸ್ಥಾನದಲ್ಲಿ ಕಳ್ತನ ಆಗೈತಂತೆ. ಅಲ್ಲಿ ಕಾಣದೆ ಸರ್ ದೇವಸ್ಥಾನ. ಓ ಇದೇನಾ ಸ್ಪಾಟ್? ಹೌದು ಸರ್, ಬಹಳ ಹಳೆ ಕಾಲದ್ದು ಸರ್. ಅಮ್ಮನವರು ಒಳಗೆಗಳನ್ನೆಲ್ಲ ಕಟ್ಕೊಂಡು ಹೋಗ್ತಾರೆ. ಅವರು ಅಲ್ಲೇ ಇದ್ದಾರೆ, ಪೂಜಾರು ಅಲ್ಲೇ ಇದ್ದಾರೆ ನೋಡಿ ಸರ್. ಹೋರಿ ಹೋರಿ ಆ ಕಡೆ ಹೇಳ್ತಾ ಇದ್ರೆ ಬೇಗ ಹೋಗಿ ಹೋಗಿ ಹೋಗಯ್ಯ.
ಇದನ್ನ ಮೊದಲು ನೋಡಿದವ್ರು ಯಾರು? ನಮ್ಮ ದೇವಸ್ಥಾನದ ಪೂಜಾರು ಬುದ್ಧಿ. ಬನ್ನಿ, ಈ ದೇವಸ್ಥಾನ ಪೂಜಾರಿ ಯಾರು? ಅವರೇ ಬುದ್ಧಿ. ನಾನೇ ಸ್ವಾಮಿ. ಮಾಮೂಲ್ನಾಗೆ ಬೆಳಿಗ್ಗೆ ಪೂಜೆ ಮಾಡೋಣ ಅಂತ ಬಂದೆ, ಬಂದ್ ನೋಡ್ತೀನಿ ಬೀಗ ಮುರಿದು ಬಿಟ್ಟಿದ್ದಾರೆ. ಏನ್ ಮಾಡೋ ಸ್ವಾಮಿ? ನನ್ನ ಗ್ರಹಚಾರ. ಕಳ್ತನ ಮಾಡಿದವ್ರನ್ನ ಜಲ್ದಿ ಕಂಡಿಡ್ಬೇಕು ಸರ್. ಹೌದು ಬುದ್ಧಿ, ಬರ್ತಾ ಬರ್ತಾ ಕಾಲ ತುಂಬಾ ಕೆಟ್ಟೋಯ್ತು. ದೇವಸ್ಥಾನದ ಒಡವೆಗಳ ಕದ್ದೋರು ಇನ್ನ ಮನೆ ಮಠಗಳು ಬಿಡ್ತಾರಾ ಅಂತೀನಿ. ಅದನ್ನ ನಾವು ಪತ್ತೆ ಮಾಡ್ತೀವಿ. ಪೂಜಾರ್ರೆ, ನೀವು ಸ್ಟೇಷನ್ ನಡೀರಿ. ಸ್ವಾಮಿ ನಡೀರಿ, ಪಚಲ್ರಿ. ನಂಗೆ ಯಾಕೋ ಭಯವಾಗುತ್ತೆ. ನೀವು ಬನ್ನಿ. ನೀವೇನು ಹೆದರ್ಕೋಬೇಡಿ, ನಿಮ್ ಹಿಂದೆನೆ ಬರ್ತೀರಿ, ಹೋಗಿ. ಅಯ್ಯೋ ಕರ್ಮನೆ, ನಡೀರಿ. ಏನ್ ಮಾಡೋದು? ಚೆನ್ನೇಗೌಡ್ರೆ ಅಪರಾಧಿ ಅಂತ ಯಾವ ಆಧಾರದ ಮೇಲೆ ಹೇಳ್ತೀರಿ? ಅದಕ್ಕೆ ಬೇಕಾಗಿರೋ ಸಾಕ್ಷಿ ಎಲ್ಲ ಇದೆ ಸರ್. ಹಾಗಿದ್ರೆ ಸರಿ. ದಯವಿಟ್ಟು ಬೇಗ ಪತ್ತೆ ಮಾಡಿಸಿ. ಡೋಂಟ್ ವರಿ ಮಿಸ್ಟರ್ ಶಂಕರ್, ಅಪರಾಧಿನ ಖಂಡಿತ ಪತ್ತೆ ಮಾಡ್ತೀವಿ. ಥ್ಯಾಂಕ್ ಯು. ಏನ್ ಕರ್ಮ ಮಾಡಿದ್ರು ಏನು? ಬೆಳಗ್ಗೆ ಪೊಲೀಸ್ ಸ್ಟೇಷನ್ ಕಾಣೋದಾಯ್ತು. ಗೌಡ್ರೆ, ನಿಮ್ ಪಕ್ಕದಲ್ಲೇ ಇದ್ದೀನಿರಪ್ಪ. ನೀವು ಬರ್ದೇ ಇದ್ದಿದ್ರೆ ದೊಡ್ಡ ಫಜಿತಿ ಆಗೋಗ್ಬಿಟ್ಟಿರೋದು. ನೋಡಿ, ಬರೋವಾಗ ಜೀಪ್ನಾಗ ಕರ್ಕೊಂಬಂದ್ರು, ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಏನ್ ಕರ್ಮ? ಈ ಪೊಲೀಸ್ ಡಿಪಾರ್ಟ್ಮೆಂಟೇ ಹಂಗೆ, ದಯಾ ದಾಕ್ಷಾಣ್ಯ ಏನಿರೋದಿಲ್ಲ. ಸರಿ ಎಂತೆಂತ ಘಟಾನ್ಘಟಿಗಳು ಇರ್ತಾರೆ. ಸರಿ ಐನವ್ರೆ, ಹ್ಮ್. ನೀವು ಊರಿಗೆ ನಡೀರಿ. ನಾನು ಹಾಗೆ ಸ್ವಲ್ಪ ನಮ್ ಬೀಗರ ಮನೆಗೆ ಹೋಗಿ ಬಂದ್ಬಿಡ್ತೀನಿ. ಹಾಗೆ ಮಾಡಿ ಸ್ವಾಮಿ. ಮನದಲ್ಲಿ ಮೂಡದ ಸಂತೋಷ, ತನುವಲಿ ತುಂಬದ ಉಲ್ಲಾಸ, ಹುಡುಕಲು ನೀನು ದೊರೆಯುವುದೇನು, ಬಿಡು ಬಿಡು ಭ್ರಾಂತಿಯ ಇನ್ನು. ಮನದಲ್ಲಿ ಮೂಡದ ಸಂತೋಷ, ತನುವಲಿ ತುಂಬದ ಉಲ್ಲಾಸ, ಹುಡುಕಲು ನೀನು ದೊರೆಯುವುದೇನು, ಬಿಡು ಬಿಡು ಭ್ರಾಂತಿಯ ಇನ್ನು. ಮನದಲ್ಲಿ ಮೂಡದ ಸಂತೋಷ. ನಗುವೆ ಒಮ್ಮೆ, ಅಳುವೆ ಒಮ್ಮೆ, ವೇದನೆಯಿಂದ ನೋಡುವೆ ಒಮ್ಮೆ. ನೋಟ ಎಲ್ಲೋ, ಮನಸ್ಸು ಎಲ್ಲೋ, ನೆಮ್ಮದಿ ಶಾಂತಿ ಹುಡುಕುವೆ ಎಲ್ಲೋ. ಹಗಲು ಇರುಳು ಕುಡಿದು ಕುಡಿದು, ಹಗಲು ಇರುಳು ಕುಡಿದು ಕುಡಿದು, ಸಾಧಿಸಲಾರೆ ಏನನ್ನು ನೀನು. ಮನದಲ್ಲಿ ಮೂಡದ ಸಂತೋಷ, ತನುವಲಿ ತುಂಬದ ಉಲ್ಲಾಸ, ಹುಡುಕಲು ನೀನು ದೊರೆಯುವುದೇನು, ಬಿಡು ಬಿಡು ಭ್ರಾಂತಿಯ ಇನ್ನು. ಮನದಲ್ಲಿ ಮೂಡದ ಸಂತೋಷ.
ತಾವೇನಾದ್ರೂ ಈ ವಿಚಾರದಲ್ಲಿ ನನಗೆ ಇಲ್ಲಿಂದ ವರ್ಗ ಆಗಿದ್ರಿ. ನೀವು ಹೂ ಅನ್ನಿ, ನಾನು ಈಗಲೇ ಬೆಂಗಳೂರಿಗೆ ಹೋಗಿ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸ್ತೀನಿ. ಬೇಡಿ ಬೇಡಿ, ಇದು ಟೆಲಿಗ್ರಾಮ್ ಮಾಡ್ರು. ಬಾ ಬರ್ತಾ ಇದ್ದಾನೆ. ನಾಚೆ ಆಗಲ್ಲ ನಿಮ್ಗೆ? 3-4 ಜನ ಒಬ್ಬನ ಜೊತೆ ಹೊರಡಕ್ಕಾಗಲ್ಲ ಅಂತಂದ್ರೆ ನಮ್ ಗುಂಪಿಗೆ ಅವಮಾನ. ನಾವು ಅವನ್ನ ಬಿಡ್ಲೇಬಾರ್ದು ಅಂತ ಪ್ರಯತ್ನ ಪಟ್ಟ ಬಾಸ್, ಆದ್ರೆ ಅವನು ಮಹಾ ಘಾಟಿ ಇದ್ದಂಗಿದ್ದ. ಘಾಟಿ? ಅವನ್ ಹೆಂಗಿದ್ದ? ಮೋಟರ್ ಸೈಕಲ್ ಬಂದಿದ್ದ ಬಾಸ್. ಏನಾದ್ರೂ ಮಾಡೋ ಮುಗಿಸ್ಬಿಟ್ಟೆ ಬಿಡ್ಬೇಕು. ಸರಿ ಬಾಸ್, ಬಂದ. ರೇಟಾ? ಏನ್ ವಿಷಯ? ನಮ್ ಗುರು ಇದನಲ್ಲ, ಮಹಾ ಕಟುಕ. ಕೋಪ ಬಂದ್ರೆ ರಾಕ್ಷಸನಾಗ್ತಾನೆ, ನೂರಾಗ್ ಕೊಲೆ ಮಾಡಿದ್ದಾನೆ. ಅಂತವನ್ನ ಪ್ರೀತಿಸಿದ್ಯಾ? ಪ್ರೀತಿ ಮಾಡ್ತೀನಿ ಅಂತ ಯಾರು ಹೇಳಿದ್ರು? ನಾನೇ. ನನಗೆಲ್ಲ ಗೊತ್ತು. ನೀನ್ ತಿಳ್ಕೊಂಡಿರೋ ತಪ್ಪು. ಆಗ ರೀಟಾ, ಮನ್ಸಾರೆ ನೀನನ್ನ ಪ್ರೀತಿಸ್ತೀನಿ ಅಂತ ನನಗೆ ಮಾತು ಕೊಟ್ಬಿಡು. ರೀಟಾ, ಒಂದೇ ಒಂದ್ಸಲ ಅವಕಾಶ ಕೊಡು. ಸಮಯ ನೋಡ ಅವನನ್ನ. ಆಮೇಲೆ ನೀನೇ ಲೈಲಾ, ನಾನೇ ಮಜ್ನು. ಏನಂದ್ರೆ ದ್ರೋಹಿ, ನಿನಗ್ ಸ್ವಲ್ಪನಾದ್ರೂ ನಿಯತ್ತಿದ್ಯಾ? ನಿನ್ನ ಗುರುಗೆ ದ್ರೋಹ ಮಾಡ್ಬೇಕು ಅಂತಿದ್ಯಾ? ಗಣೇಶ್, ಒಪ್ದೆ ನಿನ್ನ. ಅವನ್ನ ಸುಮ್ಮನೆ ಬಿಡ್ಬೇಡಿ. ನಿಮ್ಗೆ ಏನಂದ ಗೊತ್ತಾ? ಬಂದು 3 ದಿನ ಆಗ್ಲಿಲ್ಲ, ನೀನೇನ ದ್ರೋಹ ಮಾಡಲ್ಲ ಅಂದ್ಮೇಲೆ ಅವನ್ ಮಾಡ್ತಾನ? ನಮ್ ಗುಂಪಿನಲ್ಲ ನಿದ್ರೋಹ ಯಾರು ಮಾಡಲ್ಲ. ಇನ್ಮೇಲೆ ಈ ದುರ್ಗಕ್ಕೆ ನೀನೇ ರಾಣಿ, ನಾನೇ ರಾಜ. ಯಾವಾಗ ನೋಡಿದ್ರಿ ಕೈಯ ಬಿಡ್ಲಾ ಕಂಡಿವ್ನಿ. ಯಾವಲ್ಲ ಅವನು? ಈ ಪಾಟಿ ದಿಮಾಕ್ನಾಗ ಹೋಯ್ತವನೆ. ಇವನೇ ಕಣಕ್ಕೋ, ಅವತ್ ಕಳ್ರು ನಮ್ ಕುರಿಗಳನ್ನೆಲ್ಲ ಕದ್ಕೊಂಡವಾಗ ಮೋಟರ್ ಸೈಕಲ್ ಬಂದವ್ರಿಗೆಲ್ಲ ಗೂಸಾಯ್ಕೆ ನಮ್ಮನ್ ಬಿಡ್ತಿಲ್ವಾ ಅವನು. ಓಹೋ, ಹೌದಾ? ಯಾರವನು? ಯಾರು ಅಂತ ಗೊತ್ತಿಲ್ಲ, ದಿನ ಇದ್ದ ದಾರಿಲಿ ಹೋಯ್ತಾನ. ಎಲ್ಲಿ ತನಕ ಹೋಯ್ತಾನೆ? ಪೊಲೀಸ್ ಸ್ಟೇಷನ್ ತಕ ಹೋಯ್ತಾನೆ. ಹಂಗ ಇರ್ಲಿ ಇರ್ಲಿ, ಅವನ್ ಮತ್ತೆ ವಿಚಾರಿಸ್ಕೊಂತೀನಿ. ನಡಿಲ್ಲ. ನಾನು ಸಿದ್ದಣ್ಣ ತಲೆ ಕಿಳಕ್ಕೆ ನಾವು ಬಾ ಅಂತ ಹೇಳಿದ್ರಲ್ಲ, ನೀನು ಬರ್ತೀಯ? ಮುಗಲ್ಲ ಬತ್ತೀನಿ. ಕೊಡ್ತಾನಿಲ್ಲ ಕೂಲಿಯಾ?
ರಕ್ಷಿಸುತ್ತಾನೆ. ಜಯವಾಗಲಿ ಜಯವಾಗಲಿ ಜಯವಾಗಲಿ. ಕಾಳಸಿದ್ದಮ್ಮ ನಿಮ್ಮನ್ನೇ ಕಾಪಾಡುತ್ತಾಳೆ. ಜಯವಾಗಲಿ ಜಯವಾಗಲಿ. ಇನ್ನು 3 ದಿನದೊಳಗಾಗಿ ಈ ಬೀದಿಯಲ್ಲಿ ಒಂದು ದೊಡ್ಡ ತಲೆ ಉರುಳುತ್ತೈತೆ ಉರುಳುತ್ತೈತೆ ಉರುಳುತ್ತೈತೆ. ಜಯವಾಗಲಿ ಜಯವಾಗಲಿ ಜಯವಾಗಲಿ. ಇನ್ನು 3 ದಿನದಲ್ಲಿ ಈ ಬೀದಿಯಲ್ಲಿ ದೊಡ್ಡ ತಲೆ ಉರುಳುತ್ತೈತೆ ಉರುಳುತ್ತೈತೆ ಉರುಳುತ್ತೈತೆ. ಊರಿಗೆ ಕಷ್ಟ ಕಳೆದು ಒಳ್ಳೇದಾಗುತ್ತೈತೆ. ಜಯವಾಗಲಿ 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 ಜಯವಾಗಲಿ. ದೊಡ್ಡ ತಲೆ ಅಂತಲ್ಲ, ಅದು ಯಾರ ತಲೆ? ಅದು ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಅದು ನಮಗೆ ಆಕಾಶವೇಣಿ ನುಡಿದೈತೆ ನುಡಿದೈತೆ ನುಡಿದೈತೆ. ಜಯವಾಗಲಿ ಜಯವಾಗಲಿ. ಇನ್ನು 2-3 ದಿನದಲ್ಲಿ ಒಂದು ತಲೆ ಉರುಳುತ್ತೈತೆ. ನಮಗೆ ಗೊತ್ತಿಲ್ಲ. ಜಯವಾಗಲಿ ಜಯವಾಗಲಿ ಜಯವಾಗಲಿ. ಕಾಳಸಿದ್ದಮ್ಮನ ನಿಮ್ಮನ್ನು ಕಾಪಾಡುತ್ತಾಳೆ. ಊರಿಗೆ ಒಳ್ಳೇದು ಆಗುತ್ತೈತೆ. ಜಯವಾಗಲಿ ಜಯವಾಗಲಿ. ಊರ್ ತುಂಬಾ ಕಳ್ರ ಕಾಟ. ಅದ್ ಕಟ್ಟ ನಾ ಏನ್ ಮಾಡ್ಬೇಕು? ಅಯ್ಯೋ, ಕಳ್ರಿಗೆಲ್ಲ ಎದುರ್ತೀರಾ? ಅಯ್ಯ, ಅದ್ ಯಾರು ಬರ್ತಾರೋ ನಾನು ಒಂದ್ ಕೈ ನೋಡ್ಕತೀನಿ. ಹೋಗ್ಲಾ? ಮಾತ್ ಕೇಳು. ನಿನ್ ಮಾತೇನ್ ಕೇಳೋದು? ಇದೇನ್ ಗೊತ್ತಾಯ್ತಾ? ಆಮೇಲೆ ಗೊತ್ತಾಗ್ತೀನಿ. ನಾ ಬರ್ತೀನಿ. ನಂಗೆ ಹೇಳ್ತೀರಾ? ನೀವು ಹೊಸಿ ಹುಷಾರಾಗಿ ಹೋಗಿ. ಅವಳಿಗಿಂತ ನಾವೇನ್ ಕಡಿಮೆ ನಡೆಯಲ್ಲ. ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಅಣ್ಣ, ಅಪ್ಪ, ಅಣ್ಣ, ಅಯ್ಯ, ಅಪ್ಪ, ಅಣ್ಣ, ಅಣ್ಣ, ನೀನು ಅಯ್ಯ, ಅಪ್ಪ, ಹೋಗು ಹೋಗು. ಅಯ್ಯ, ಅಯ್ಯೋ, ಬೇಡ ಕಣ್ರಪ್ಪ, ನನ್ನ ಮಾಡಿ. ಅಯ್ಯೋ, ಬೇಡ ಕಣ್ರು. ಅಯ್ಯೋ ಅಯ್ಯೋ ಬಾರಪ್ಪ. ಅಯ್ಯಪ್ಪ, ಅಯ್ಯೋ, ಬೇಡ ಕಣ್ರು, ನಾನು ಬಿಟ್ಬಿಡ್ರು. ನನ್ನ ಹೊಟ್ಟೆ ಉರ್ಸ್ಕೋಬೇಡ, ಬೇಡ, ಬೇಡ ಕಣ್ರು, ಬಿಟ್ಬಿಡಿ, ನಾನು ಬಿಟ್ಬಿಡಿ. ಅಯ್ಯೋ ಅಪ್ಪ.
ಧರ್ಮ ಕೆಲಸ ಏನಾಯ್ತು? ಸಕ್ಸಸ್ ಆಯ್ತು ಬಾಸ್. ಆದ್ರೆ ಊರವರಿಗೆಲ್ಲ ಗೊತ್ತಾಗೋಯ್ತು ಬಾಸ್. ಮಕ್ಕಳ ನಾವು ರಾಂಪುರದಿಂದ ಟ್ರಾನ್ಸ್ಫರ್ ಮಾಡೋದಲ್ಲ, ಆ ಇನ್ಸ್ಪೆಕ್ಟರ್ಗೆ ಈ ಏರಿಯಾ ಎಲ್ಲ ಬಹಳ ಚಿರಪರಿಚಿತ. ಅವರಲ್ಲಿದ್ರೆ ನಮಗೆ ಬಹಳ ಅನುಕೂಲ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ನಮ್ಗೆ ಇನ್ನೂ ಪೊಲೀಸ್ ಬಲ ಬಹಳ ಬೇಕಾಗುತ್ತೆ. ಅಷ್ಟಲ್ದೆ ಆ ಇನ್ಸ್ಪೆಕ್ಟರ್ನ ಆದಷ್ಟು ಬೇಗ ವಾಪಸ್ ಕರ್ಸ್ಕೊಳ್ಳಿ. ಯಾಕೋ ಇನ್ನೂ ಇಲ್ಲ ಇದೆಯಾ? ಸೂಟ್ ಕೇಸ್ ಮರ್ತ್ಬಿಟ್ಟಿದೆ, ತಗೊಂಡಾಗ ಬಂದೆ ಬಾವ. ಸರಿ ಸರಿ, ನಿಮ್ಮ ಮಕ್ಕಳನ್ನು ಬಸ್ ಸ್ಟಾಂಡ್ ಹುಷಾರಾಗಿ ಕರ್ಕೊಂಡೋಗಿ ಊರಿಗೆ ತಲುಪಿಸು. ಆಯ್ತು ಬಾವ. ಬಾವ ಒಂದು ಯಾಕೆ? ಗೌಡ್ರೆ ಅವನೇನಾಗ್ಬೇಕು ನಿಮ್ಗೆ? ಅವನು ನಮ್ಮ ಭಾಮ ಇದ್ದ. ಅಮ್ಮ ಇದ್ದ? ಅಯ್ಯೋ, ಒಂದು ಕಾಲ ನನ್ನ ಮಗ ಅನ್ಕೊಂಡಿದ್ದೆ. ಕೆಟ್ಟಾಯ್ತು ಕಣ್ಲಾ. ಬಾ ಗೌಡ್ರು ಬಾಮ ಇದ್ದ, ಒಂದು ಕಾಲ ನನ್ನ ಮಗ. ಅತ್ತೆ, ನಾ ಹೋಗಿ ಬರ್ತೀನಿ. ಕತ್ರಿ ಕೌಕೊಂಡಿದೆ, ಇದ್ಬಿಟ್ಟು ಬೆಳಗ್ಗೆ ಹೋಗಪ್ಪ. ಇಲ್ಲ ಅತ್ತೆ, ಅಮ್ಮ ಒಬ್ಳೆ ಇರ್ತಾಳೆ, ನಾ ಹೋಗ್ಲೇಬೇಕು. ಉತ್ಮರಿ, ನಿನ್ ಜೊತೆ ಹೋಗು. ಸರಿ ಕಣವ, ನಡಿ ಬಾವ. ನೀ ನಡಿ, ನಾ ಬರ್ತೀನಿ. ಗೌರಿ, ನಾ ಹೋಗಿ ಬರ್ತೀನಿ. ಬಾಬಾ. ಪುಟ್ಟು ಬರಿ. ಅಲ್ಲಿ ಯಾರೋ ಹೋಗ್ತಾರೋ ಹೋಗಿದೆ. ಕೊಳ್ಳಿದ್ದೇವ ಬಾವ? ಕೊಳ್ಳಿ ದೆವ್ವ ಅಲ್ಲ, ಯಾವ್ದೋ ಒಳ್ಳೆ ದೆವ್ವನೆ. ಬಾ ಹೋಗೋಣ. ಅಯ್ಯಪ್ಪ, ನಾನ್ ಬರಕಿಲ್ಲ, ಕೇಸಿಗೆ ಸಾಯಿಸ್ಬಿಡ್ತದೆ. ಬರಕಿಲ್ಲ ಬಾವ, ಬರಕಿಲ್ಲ. ಹೆದರ್ಕೋಬೇಡ, ನಾನಿದ್ದೀನಿ ಬಾರೋ. ಬಾವ, ನೀನ್ ಬೆಂಗಳೂರಿಗೆ ಹೋಗಿದ್ದಾಗ ನಮ್ಮ ಊರಲ್ಲಿಕ್ಕೆ ಕಳ್ಳರು ನುಗ್ಗಿ ಪೂಜಾರಪ್ಪನ ಪೊಜಿತಿ ಎಬ್ಬಿಸ್ಬಿಟ್ಟಿದ್ರು. ಬರೀ ಬೇಗ ಸ್ವಲ್ಪ ಸ್ವಲ್ಪ. ನಿಂದಿರ ಬರೋ ಖಾಲಿ ನೋಡಿ ನೋಡಿ ಹೆಸರ ನೋಡು. ಬೇಗ ಬೇಗ ಬೇಗ. ಬಾಯ್ಲಿ ಕುಟ್ಬರಿ ನೋಡಿ. ಗೌಡ್ರೆ, ಲಕ್ಕೆ ಗೌಡ್ರ ಮನೆ ಮಾಲ್ ಇಷ್ಟೇನಾ? ಇಷ್ಟೇ. ನಾನಿವು ಮೋಸ ಮಾಡ್ತೀನಾ? ಪುಟ್ಮರಿ, ನಾನು ಇಲ್ಲೇ ಇರ್ತೀನಿ. ನೀ ಆದಷ್ಟು ಬೇಕು ಹೋಗಿ ಪೊಲೀಸ್ನ ಕರ್ಕೊಂಡ್ ಬಂದ್ಬಿಡು. ಹೋಗು. ಸರಿ ಬಾಬಾ. ಹ್ಮ್. ಬರ್ಮಾ ಬರ್ಮಾ, ನೀಗ್ರು ಬಂದ್ರು, ಓಡ್ದವ್ರು ಯಾವನ ಬಂದ್ಬಿಟ್ಟಿದ್ದಾನೆ.
ಬಿಡ್ಬೇಡ, ಹಾಕೋ. ಇವನು ಆ ಲಕ್ಕೇಗೌಡ ಮಗ. ಇವನು ಹಾಗೆ ಬಿಟ್ರೆ ನಮಗೆ ಅಪಾಯ. ಹೌದು. ನೀವು ಹೋಗಿ ನಿಗ್ರ ಬಾಸ್. ನಿಜವಾಗ್ಲೂ ಮನುಷ್ಯನ ಲಕ್ಕೇಗೌಡ ಮನೆಯಲ್ಲಿ ಬೇಜಾರು ನೋಡ್ತಿದ್ದ ಬಾಸ್. ಆದ್ರೆ ಇದ್ರಲ್ಲಿ ಏನೋ ಮೋಸ ಆಗಿದೆ ಬಾಸ್. ಹೌದಾ? ಹಾಗಾದ್ರೆ ನೀವು ಅವನು ವಿಚಾರಿಸ್ಕೊಳ್ಳಿ. ಆಗ್ಲಿ ಬಾ, ನಾನು ಏನು ವಿಚಾರಿಸ್ಕೊತೀನಿ. ನಿಗ್ರ ಇವನ್ ಕತೆ ಮುಗಿಸ್ಬಿಡಿ. ಮೊದಲು ಪತ್ತೆಲ್ಲಾಗಾದ್ರು, ಆಮೇಲೆ ಸಿಡಿ ಸುರೇಶ್ ಕೂಡ ಪ್ರಾಣ ಕೊಟ್ರು. ಒಬ್ಬೊಬ್ಬರು ಹೇಗೆ ಕಳ್ಕೊತಾ ಇದ್ರೆ ನಾವೇನ್ ಸಾಧಿಸಾಗಾಯ್ತು. ನೀನಾ ಅವನ್ ಮುಗಿಸ್ಬಿಟ್ಯಾ? ಇನ್ನೂ ಇಲ್ಲ. ಈಗ ಇನ್ನೇನಾಗ್ಬೇಕು? ಲಕ್ಕೇಗೌಡನ ಮನೆ ಒಡಲೇಬೇಕು. ಆವತ್ತೇ ತಂದು ಕೊಟ್ಟಲ್ಲ, ಪೂರ್ತಿ ಬೇಕು. ಹಾ ಬರ್ತಿದ್ದೆ, ತಂದು ಕೊಡ್ತೀನಿ. ನೀನ್ ಯಾಕೆ ಬಂದೆ? ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ಒಡವೆ ಬೇಕಾ? ಕಲ್ತ್ ಗಡದಲ್ಲಿ ಹೊಸೆ ತೋರಿಸ್ತೀಯಾ? ಆನಂದ, ನೀ ಎಲ್ಲಿದ್ದೆ, ಹೇಗ್ ಬಂದೆ ಅನ್ನೋದನ್ನು ಹೊಸಿ ಜ್ಞಾಪಿಸ್ಕೋ. ಹೌದಪ್ಪ, ಈಗಿನ ಕಾಲನೇ ಹಂಗೆ. ಕೆಟ್ಟೋದ್ರ ಮೇಲೆ 28 ಅಪವಾದ ಹೊರಿಸ್ತಾರೆ. ಸಾಕು ಬರ್ರಮ್ಮ. ಹೊಟ್ಟೆ ತುಂಬ ಉಣ್ಣು. ಇನ್ಮೇಲೆ ನಿನ್ ಕಾಪಾಡೋ ಭಾರ ನಂದು. ನಾನು ಪ್ರಾಣ ಹೋದ್ರು ನಿನ್ ಗುಟ್ಟು ಬಿಟ್ಕೊಡಾಕಿಲ್ಲ. ಇಲ್ಲೊಂದ್ ಜಾಗ ಐತೆ, ಅಲ್ಲಿ ಆಗಲೇ ಜನ ಅವ್ರೆ. ಇವತ್ತಿಂದ ಅವ್ರಿಗೆಲ್ಲ ನೀನೇ ಯಜಮಾನ. ಈ ಕ್ಷಣದಿಂದ ನೀನು ಆನಂದನಲ್ಲ, ಭಯಂಕರ. ನೀನ್ ಸಂಪಾದನೆ ಮಾಡಿದ್ರಲ್ಲಿ ಅರ್ಧ ನನಗೆ, ಅರ್ಧ ನಿನಗೆ. ಇದು ಕೊಪ್ಗೆನಾ? ನಿನ್ನ ಮನೆ ಅನ್ನ ತಿಂದಿದ್ದೆ ಅಂತ ನೀನ್ ಬಿಟ್ಟಿದ್ದೆ. ಬಂದ್ರು ತಪ್ಪಿಸ್ಕೊಟ್ಯಾ? ನಿನ್ನ ಜೊತೆಗೆ ಸಂಸಾರ ಹಾಳು ಮಾಡ್ತೀನಿ. ಆನಂದ, ನಾನನ್ನ ಇಟ್ಟಿದ್ದಕ್ಕೆ ನನಗೆ ದ್ರೋಹ ಬಗ್ತೀಯಾ?
ರೀಟಾ ರೀಟಾ ತಗೋ ಇದನ್ನ. ರೀಟಾ, ನಾವು ಹೋದ ಜಾಗದಲ್ಲಿ ತುಂಬಾ ತೊಂದರೆ ಆಯ್ತು. ನನ್ ಬದುಕ್ ಬಂದಿದ್ದೇ ಹೆಚ್ಚು. ಬಾಸ್, ಹೋದ ಕೆಲ್ಸ ಆಯ್ತಾ? ಅವನು ತಪ್ಪಿಸ್ಕೊಂಬಿಟ್ಟ ಬಾಸ್. ಬಂದ್ರು, ನಾವು ಇಲ್ಲಿಂದ ತಪ್ಪಿಸ್ಕೋಬೇಕು. ಹೋಗ್ರಿ ರೀಟಾ, ನಾವು ಈ ಜಾಗದಿಂದ ತಪ್ಪಿಸ್ಕೋಬೇಕು. ನಡಿ ಹೋಗೋಣ. ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ರೆ ಸುಟ್ಟು ಬಿಡ್ತೀವಿ. ನಡಿ. ನಡಿ.
ಆಸೆಯ